ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗು ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ನಮ್ಮ ಟೆರೆಸ್ ಮೇಲೆ ಬಂದೆ. ತುಂಬ ಏನು ಜಾಸ್ತಿ ಗಿಡನ ಇಟ್ಟಿಲ್ಲ ನಾನು, ಒಂದು ಸ್ವಲ್ಪನೇ ಇಟ್ಟಿರೋದು. ಬಟ್ ನನಗೆ ಯಾವುದು ಬೇಕು ಆಗುತ್ತೋ ಅದನ್ನು ಇಟ್ಟಿದ್ದೀನಿ. ರೋಸು, ಒಂದೆರಡು ದಾಸವಾಳ, ಒಂದು ಬೆಂಡೆಕಾಯಿ ಹಾಕಿದರೆ ಚೆನ್ನಾಗಿ ಬರ್ತಾಯಿದೆ. ನೆಕ್ಸ್ಟು ಎಲೆ ಬರುತ್ತಾ ಇಲ್ವಾ ಅನ್ನೋ ಡೌಟಲ್ಲೇ ಎಲೆ ತೊಗೊಂಡು ಬಂದು ಹಾಕಿದೆ. ತಂದಾಗ ಬರೀ ಎರಡು ಎಲೆ ಬಿಟ್ಟಿದ್ದು ವೀಳ್ಯದೆಲೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರುತ್ತಾ ಇದೆ. ಖುಷಿ ಆಯಿತು ಇದು ನೋಡ್ಬಿಟ್ಟು ನನಗೆ. ಹಾಗೆ ಒಂದು ಆಲೋವೆರಾ, ಇಲ್ಲೂ ಕೆಳಗಡೆ ಒಂದು ಮನೆ ಮುಂದ್ಗಡೆ ಒಂದೆರಡು ದಾಸವಾಳ ಗಿಡ ಹಾಕಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ದೇವ್ರ ಐಟಮ್ಸ್ ಎಲ್ಲನೂ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡೋದಕ್ಕೆ ನಾನು ವಿಮ್ ಅವರ ಶುದ್ಧಮ್ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ನಾನು ಆಲ್ರೆಡಿ 1 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಕಲೆಗಳೆಲ್ಲನೂ ಹೋಗುತ್ತೆ. ನಾವು ಹುಣ್ಸೆಹಣ್ಣು ಹಾಕಿ ಬೆಳಕಿದಾಗ ಯಾವ ರೀತಿ ಆಗುತ್ತೋ ಅದೇ ರೀತಿಯೇ ಕಾಣಿಸ್ತಾ ಇರುತ್ತೆ. ಸೊ ನಾವು ಹರಿಬರಿಲಿದ್ದಾಗ ಅದನ್ನ ಕ್ಲೀನಾಗಿ ವಾಶ್ ಮಾಡೋಷ್ಟು ಪೇಷನ್ಸ್ ಇಲ್ಲದೆ ಇದ್ದಾಗ ನಾವು ಇದನ್ನ ಯೂಸ್ ಮಾಡ್ಕೋಬೋದು. ನೀವು ಎಲ್ಲರೂ ಒಂದು ಸತಿ ಯೂಸ್ ಮಾಡಿ. ಸೊ ಮೇನ್ ಥಿಂಗ್ ಏನಂದರೆ, ದೇವ್ರ ಸಾಮಾನನ್ನ ನಾವು ಹುಣ್ಸೆಹಣ್ಣಲ್ಲಾದರೂ ತೊಳೀಲಿ ಅಥವಾ ಈ ಥರ ಜೆಲ್ಗಳಲ್ಲಾದರೂ ವಾಶ್ ಮಾಡಲಿ, ಮೇನ್ ಥಿಂಗ್ ಏನು ಅಂತ ಅಂದರೆ ನಾವು ಅದನ್ನು ಒರೆಸ್ಬೇಕು. ಒಂದು ಕಾಟನ್ ಬಟ್ಟೆ ತೊಗೊಂಡು, ಒಣಗಿರೋ ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಕ್ಲೀನಾಗಿ ನೀರು ಇಲ್ದಿರೋ ಹಾಗೆ ಒರೆಸ್ಕೋಬೇಕು. ಆವಾಗ ದೇವ್ರ ಐಟಮ್ಸು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ನೀರೆಲ್ಲ ಹೇಗೆ ಹರಿದಿರುತ್ತೋ ಅದೆಲ್ಲ ಕಲೆ ಕಾಣಿಸ್ತಾ ಇರುತ್ತೆ. ನಾವು ತೊಳೆದ್ರೂ ಕೂಡ ಅದು ತೊಳೆದಿಲ್ಲ ಅನ್ನೋ ರೀತಿ ಕಾಣಿಸುತ್ತೆ. ಇವತ್ತು ಭೀಮ್ನ ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಬೆಳಿಗ್ಗೆ ಬೇಗನೆ ಎದ್ದು ದೇವ್ರ ಪೂಜೆ ಐಟಮ್ಸ್ ಎಲ್ಲನೂ ವಾಶ್ ಮಾಡಿ, ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನೋಡಿ, ನಾನು ಈ ರೀತಿಯಾಗಿ ಪೂಜೆನ ಮಾಡಿದ್ದೀನಿ. ಇವತ್ತು ಭೀಮ್ನ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಮಮ್ಮಿ ನಮ್ಮ ಡ್ಯಾಡಿಗೆ ಪಾದ ಪೂಜೆ ಮಾಡ್ತಾಯಿದ್ದಾರೆ. ಇದು ಆಲ್ಮೋಸ್ಟ್ ಅವರು ಒಂದು 10-15 ಇಯರ್ಸಿಂದನೂ ಮಾಡ್ತಾಯಿದ್ದಾರೆ. ಒಂದೇ ಒಂದು ವರ್ಷ ಕೂಡ ಅವರು ಮಿಸ್ ಮಾಡಿಲ್ಲ. ನನಗೆ ಬುದ್ಧಿ ಬಂದಾಗಿಂದನೂ ಕೂಡ ಅವರು ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಪಾದ ಪೂಜೆ ಮಾಡೋದ್ರಿಂದ ಗಂಡು ಮನೆ ಸ್ಟೆಬಿಲಿಟಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ನಾನು ಆಫೀಸ್ಗೆ ಹೊರಡೋಣ ಅಂತ ರೆಡಿಯಾಗಿದ್ದೆ. ಸೊ ಅವ್ರು ಪಾದ ಪೂಜೆ ಮಾಡ್ತಿದ್ರಲ್ಲ, ಈ ಸತಿ ಏನೋ ಬೆಳಿಗ್ಗೆ ಟೈಮಿಂಗ್ಸ್ ಚೆನ್ನಾಗಿತ್ತು ಅಂತೇಳಿ ಬೆಳಿಗ್ಗೆನೇ ಮಾಡ್ತಿದ್ರು. ಇಷ್ಟು ದಿವಸ ಎಲ್ಲ ಅಂದರೆ ಇಷ್ಟು ವರ್ಷ ಎಲ್ಲ ಸಂಜೆ ಮಾಡ್ತಾಯಿದ್ರು, ಈ ಸತಿ ಬೆಳಿಗ್ಗೆ ಮಾಡ್ತಾಯಿದ್ರು. ನಾನು ಹಂಗೆ ಅದು ಒಂದೆರಡು ಕ್ಲಿಪ್ಪಿಂಗ್ನ ತೊಗೊಂಡೆ. ಎಲ್ಲ ಆದಮೇಲೆ ಈವ್ನಿಂಗು ನಾವು ಸೋಫಾ ನೋಡೋಣ ಅಂತ ಹೊರಟ್ವಿ. ನಮ್ಮಲ್ಲಿರೋದು ವುಡ್ ಸೋಫಾ, ಅದು ಆಲ್ರೆಡಿ ತಂದು 12-13 ಇಯರ್ಸ್ ಆಗಿತ್ತು. ಸೊ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ ಅಂಗಡಿ ಹತ್ರ ನೋಡೋಣ ಅಂತ. ಸೊ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ ಇತ್ತು. ಎಲ್ಲ ಸೋಫಾನು ಸಖತ್ತಾಗಿತ್ತು. ಒಂದು ನೋಡಿದ್ರೆ ಇನ್ನೊಂದು ಇಷ್ಟ ಆಗ್ತಿತ್ತು, ಅದು ನೋಡಿದ್ರೆ ಇನ್ನೊಂದು ಇಷ್ಟ ಆಗ್ತಾಯಿತ್ತು, ಆ ಥರ ಆಗ್ತಾಯಿತ್ತು. ಫುಲ್ ಕನ್ಫ್ಯೂಷನ್ ಆಗ್ತಾಯಿತ್ತು. ಸೊ ಎಲ್ಲನೂ ನೋಡಿ ಫೈನಲಾಗಿ ಎಲ್ಲರೂ ಕೂತ್ಕೊಂಡು ಒಂದು ಡಿಸಿಷನ ತೊಗೊಂಡ್ವಿ. ಒಂದನ್ನು ಸೆಲೆಕ್ಟ್ ಕೂಡ ಮಾಡಿದ್ವಿ. ನಮ್ಮ ಮನೆಗೆ ಸ್ಟ್ಯಾಂಡರ್ಡ್ ಸೈಜು ಸಾಕಾಗೋದಿಲ್ಲ, ನಮಗಿನ್ನ ಸ್ವಲ್ಪ ದೊಡ್ಡದು ಬೇಕು. ಸೊ ನಾವು ಕಸ್ಟಮೈಸ್ ಮಾಡಿ ಮಾಡಿಸ್ತಾ ಇದ್ದೀವಿ. ರೆಗ್ಯುಲರ್ಗಿಂತ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬೇಕು. ನಾವು ಬಂದು ವೈಟ್ ಥೀಮಲ್ಲಿ ಹುಡುಕ್ತಾ ಇದ್ವಿ. ಸೊ ನಮ್ಮ ಡ್ಯಾಡಿಗೆ ವೈಟ್ ಅಂದರೆ ಇಷ್ಟ. ಸೊ ವೈಟ್ ಥೀಮಲ್ಲೇ ಇರಲಿ ಅಂತ ಹೇಳಿ ವೈಟ್ ಹುಡುಕ್ತಾ ಇದ್ವಿ. ಸೊ ಎಲ್ಲ ನೋಡಿ ಒಂದು ಸೆಲೆಕ್ಟ್ ಮಾಡಿ ನಾವು ವೈಟ್ ಕಲರ್ದೇನೆ ಫೈನಲೈಸ್ ಮಾಡಿ ಬಂದ್ವಿ. ಒಂದು 15-20 ಡೇಸ್ ಆಗುತ್ತೆ ಅಂತ ಹೇಳಿದ್ರು. ಆನ್ ದಿ ವೇ ಬರಬೇಕಾದ್ರೆ ನಾನು ಸಲೂನ್ ಕೂಡ ವಿಸಿಟ್ ಮಾಡಿದ್ದೆ. ಪೆಡಿಕ್ಯೂರ್ ಮತ್ತು ಹೆಡ್ ಮಸಾಜ್ ತೊಗೊಳ್ಳೋಣ ಅಂತ. ವರ್ಕಿಂಗ್ ವುಮೆನ್ಸು ಇದಕ್ಕೆ ರಿಲೇಟ್ ಮಾಡ್ಬೋದು. ಬಿಕಾಸ್ ಮನೆಯಲ್ಲೂ ಕೆಲಸ ಮಾಡಬೇಕು, ಹೊರಗಡೆನೂ ಹೋಗಿ ಕೆಲಸ ಮಾಡಬೇಕು, ಎಷ್ಟು ಸ್ಟ್ರೆಸ್ಫುಲ್ ಆಗಿರುತ್ತೆ ಅಂತ. ಸೊ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆರ್ 15 ಡೇಸ್ಗೆ ಒಂದು ಸತಿ ಆದರೂ ಸೆಲ್ಫ್ ಕೇರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಈ ಥರ ಸಲೂನ್ಗೆ ಹೋಗೋದಾಗಿರಲಿ ಅಥವಾ ಶಾಪಿಂಗ್ ಹೋಗೋದಾಗಿರಲಿ ತುಂಬ ಇಷ್ಟ ಆಗುತ್ತೆ. ಸೊ ಇದೊಂಥರ ಸ್ಟ್ರೆಸ್ ರಿಲೀಫ್ ಅಂತಲೇ ಅನಿಸುತ್ತೆ.
ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನೈಕಾಯಿಂದ ಪಾರ್ಸೆಲ್ ಬಂದಿತ್ತು. ಸೊ ಕಾರ್ಮೆಸಿ ಅಂಡರ್ ಆರ್ಮ್ ರೋಲ್ ಅಂತ ತೊಗೊಂಡಿದ್ದೆ. ಇದ್ರಲ್ಲಿ ಆಲ್ರೆಡಿ 2 ವೇರಿಯಂಟ್ಸ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಇದು ಹೊಸದಂತ ಹೇಳಿ ತರಿಸ್ಕೊಂಡೆ. ಫ್ರೇಗ್ರೆನ್ಸ್ ಅಂತೂ ಸಖತ್ತಾಗಿದೆ, ಯಾವ ಪರ್ಫ್ಯೂಮು ಬೇಕಾಗಿಲ್ಲ, ಅಷ್ಟು ಸಖತ್ತಾಗಿದೆ. ಕಂಡೀಷ್ನರ್ಗೆ ನಾನಿಲ್ಲಿ ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಅವ್ರು ತರಿಸ್ಕೊಂಡಿದ್ದೀನಿ. ಶಾಂಪೂ ನ್ಯಾಚುರಲ್ದೇ ಯೂಸ್ ಮಾಡೋದು ಯಾವಾಗಲೂ ನಾನು. ಹೇರ್ ಸ್ವಲ್ಪ ಫ್ರೀಝಿ ಆಗಿತ್ತಂತ ಹೇಳಿ ಡವ್ ರಿಪೇರ್ ಮಾಸ್ಕ್ನ ತರಿಸ್ಕೊಂಡಿದ್ದೆ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್.